ಜಾತ್ರೆನ ಕರುನಾಡ ಹಬ್ಬ, ನಮ್ಮ ಕನ್ನಡದ ಹಬ್ಬ. ಈ ದಿನ ಹೊಸಪೇಟೆನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಈ ಒಂದು ಹಂಪಿ ಉತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲ ನಮ್ಮ ಕನ್ನಡದ ಕಲಿಗಳು ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ ನಮ್ಮ ಕಾರ್ಯಕ್ರಮಕ್ಕೆ. ಈಗ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮಾತನಾಡಿ ಹೋಗಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಮಂತ್ರಿಗಳದು, ಆಮೇಲೆ ನಮ್ಮ ಜಮೀರಣ್ಣ ಅವರಿದ್ರು, ಎಲ್ಲ ರಾಜ್ಯದ ಸರ್ಕಾರದ ಸಚಿವಾಲಯನೇ ಬಂದಿತ್ತು. ನಾಗೇಂದ್ರಣ್ಣ ಅವರು ಇರ್ಬೋದು, ಶಿವರಾಜ್ ತಂಗಡಿಗೆ ಸಾಹೇಬ್ರು ಇರ್ಬೋದು, DK ಸಾಹೇಬ್ರು ಇರ್ಬೋದು, ಎಲ್ಲರೂ ಬಂದಿದ್ದಾರೆ. ಎಲ್ಲ ಮಂತ್ರಿ ವಲಯ. ಈಗ ನಿಮ್ಗೊಂದು 10 ನಿಮಿಷಗಳ ಕಾಲ ನಮ್ಮ ನಯನ ಮತ್ತೆ ಪ್ಯಾಕು ನಾನು ಮಾತಾಡಬೇಕು ಅಂತ ಏನಂತೀರಾ? ಈಗ ಸಾಹೇಬ್ರ ಧ್ವನಿ ಕೇಳಿದ್ರಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ವಾಯ್ಸ್ ಬೇಡವಾ? ಯಾಕಂದ್ರೆ ಶ್ರೀಕೃಷ್ಣ ದೇವರಾಯ ಅವ್ರನ್ನ ಎಷ್ಟು ಚೆನ್ನಾಗಿ ಮೂಡಿಸಿದ್ದಾರೆ. ಆ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದು ಕನ್ನಡದ ವರ್ನಟ, ಪದ್ಮಭೂಷಣ, ಗಾನಗಂಧರ್ವ, ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅವರು. ಶ್ರೀಕೃಷ್ಣ ದೇವರಾಯ ಅವರ ಪಾತ್ರವನ್ನು ಮಾಡಿದ್ದಂಥವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಮಾಡಿದ್ರು ದೇವ ಸಿನಿಮಾದಲ್ಲಿ. ಆದ್ರಿಂದ ಈಗ ನಿಮ್ಮ ಮುಂದೆ ಎಲ್ಲರಿಗೂ ಫಸ್ಟ್ ನಾನು ಹೇಳೋದು, ನಮ್ಮ ವಸತಿ ಸಚಿವರು ಸನ್ಮಾನ್ಯ ಶ್ರೀ ಜಮೀರಣ್ಣ ಅವರು ಬಂದಿದ್ರು, ತುಂಬಾ ಉತ್ತಮವಾಗಿ ಮಾತನಾಡಿದ್ರು. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ನಮ್ಮ ಜಮೀರಣ್ಣ ಅವ್ರದ್ದು, ಜಮೀರ್ ಸಾಹೇಬ್ರದ್ದೇ ಒಂದು ಧ್ವನಿ ಮಾಡೋಣವಾ? ಕಂಗ್ರ್ಯಾಚುಲೇಷನ್. ಇದು ರೀ ನಮ್ದು ಹಂಪಿ ಉತ್ಸವ, ಸರ್ಕಾರದ ಉತ್ಸವ ರೀ. ಎಲ್ಲ ದೇಶ ಕಟ್ಟಿರೋದು ನಾವು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ರೀ ನಾವು ದೇಶ ಕಟ್ಟಿರೋದು. ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಇದಿರ್ಬೇಕು ನಮ್ದು. ಯಾವತ್ತಷ್ಟೇ ರೀ ಗ್ಯಾರಂಟಿಗಳನ್ನ 5 ಕೊಟ್ಟಿದ್ದಾರೆ ನಮ್ಮ ಸರ್ಕಾರ, ಬಡವ್ರ ಪರವಾಗಿದೆ. ಚಪ್ಪಾಳೆ ತಟ್ಟಬೇಕು ಜೋರಾಗಿ ನೀವು. ಇಂಥ ಉತ್ಸವ, ಹಂಪಿ ಉತ್ಸವ, ಕಂಪ್ಲಿ ಉತ್ಸವ, ಚೆನ್ನಮ್ಮ ಉತ್ಸವ ಎಲ್ಲ ಮಾಡ್ತಾ ಇದ್ದೇವೆ ರೀ. ಇಷ್ಟು ಹೇಳ್ತಾ ಇದ್ರು, ಸುಮ್ಮನೆ ಇದೆಯಲ್ಲಪ್ಪ, ದೇವರೊಳ್ಳೆ ಮಾತಾಡ ನನಗೆ ನಿನ್ ಜನ್ಮಕ್ಕೆ ಹೋಗೋ. ಕಂಗ್ರ್ಯಾಚುಲೇಷನ್ ಬ್ರದರ್ಸ್, ಕಂಗ್ರ್ಯಾಚುಲೇಷನ್ ಸಿಸ್ಟರ್ಸ್, ಆಟ್ಸ್ ಆಫ್ ಹಂಪಿ ಉತ್ಸವ.